ಎಲ್ಲರಿಗೂ ಮೊದಲಿಗೆ ನನ್ನ ನಮಸ್ತೆ. ಇವತ್ತು ನೋಡ್ರಿ ಉತ್ತರ ಕರ್ನಾಟಕ ಸ್ಪೆಷಲ್ ಭಾಳ ಕಡೆ ಎಲ್ಲರ ಮನೆ ಫೇಮಸ್ ಆದಂಥ ಇದೊಂದು ಏನಂದ್ರೆ ಸ್ವೀಟ್ ರೆಸಿಪಿನ ಅಂತ ಹೇಳ್ಬೋದು. ಭಾಳ ಅಂದ್ರೆ ಭಾಳ ಕಡಿಮೆ ಖರ್ಚೊಳಗೆ 5 ನಿಮಿಷನಾಗ ಮಾಡ್ಬೋದು ನೋಡ್ರಿ. ಇದು ಒಂದು ಸಲ ಈ ಥರ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿನ್ಬೇಕು ಅನ್ನಿಸ್ತದ. ಮಕ್ಕಳಿಗೆ ಇಷ್ಟ ಆಗುವಂಥ ಒಂದು ರೆಸಿಪಿ, ದೊಡ್ಡೋರು ಹಿಡಿದು ಮಕ್ಕಳು ತನಕ ಇಷ್ಟ ಆಗುವಂಥ ರೆಸಿಪಿ ನೋಡ್ರಿ ಇದು. ನಮ್ಮ ಕಡೆ ಅಂತೂ ಉತ್ತರ ಕರ್ನಾಟಕ ಕಡೆ ನಾಗರ ಪಂಚಮಿ ಬತ್ತಲ್ರಿ, ಇದು ಅಂತೂ ಎಲ್ಲರ ಮನ್ಯಾಗೂ ಕಂಪಲ್ಸರಿ ಮಾಡಿರ್ತಾರೆ ನೋಡ್ರಿ. ಇದು 1 ಕೆಜಿ 2 ಕೆಜಿ ಗಟ್ಟಲೆ ಮಾಡಿ ಇಡ್ತಾರೆ ನೋಡ್ರಿ ಮನ್ಯಾಗ. ಹೆಂಗೆ ಮಾಡೋದತ್ತು ನೋಡು ಮತ್ತು ಬರ್ರಿ, ಭಾಳ ಸುಲಭ ಐತಿ. ಇವಾಗ ನೋಡ್ರಿ 1-2 ಕಪ್ಪಷ್ಟು ನಾನು ಪುಟಾಣಿನ ತೊಗೊಂಡಿನಿ ನೋಡ್ರಿ. ಹೊರಗಡ್ಲೆ ಅಂತಾರಲ್ಲ, 2 ಕಪ್ಪು ಪುಟಾಣಿನ ತೊಗೊಂಡಿನಿ ರೀ. 2 ಕಪ್ ಪುಟಾಣಿನ ತೊಗೊಂಡು ಇದು ಸಣ್ಣಗೆ ಮಿಕ್ಸಿಗೆ ಹಾಕೊಂಬಂದೀನಿ ನೋಡ್ರಿ. ನಾನು ಪೌಡ್ರ್ ಮಾಡ್ಕೊಂಡು ಬಂದೀನಿ. ಮತ್ತು ಅದ್ರೊಳಗೆ ಸ್ವಲ್ಪ ಕಾಳು ಇರ್ತಾವಲ್ಲ, ಅದು ಹಾಕಿಬಿಟ್ರೆ ಅದು ಸರಿಯಾಗಿ ಆಗಂಗಿಲ್ಲ ಸ್ವೀಟ. ಅದಕ್ಕೆ ಚಾಣಸಿ ತೊಗೋಬೇಕ್ರಿ, ಜರಡಿ ಮಾಡ್ಕೊಂಡು ತೊಗೊಂಡಿ ನೋಡ್ರಿ. ಇವಾಗ ನೋಡ್ರಿ ಸ್ವಲ್ಪ ಅದ್ರ ಮ್ಯಾಗ ಸ್ಟೆಪ್ಪಿಂಗ್ ಹಾಕ್ಕೊಳಕ್ಕೆ ಈಗ ಕೊಬ್ಬರಿ ತೊಗೊಳತ್ತೀನಿ ನೋಡ್ರಿ. ಕೊಬ್ಬರಿ ಮ್ಯಾಗ ಈಗ ನಾವೇನು ಕರ್ದಂಟು ರೆಸಿಪಿನ ಮಾಡಿರ್ತೀವಲ್ಲ ಅದ್ರ ಮ್ಯಾಗ ಹಾಕ್ಕೊಳಕ್ಕೆ ತೊಗೊಂಡಿನಿ ನೋಡ್ರಿ. ಇವಾಗ ಇದು ಕೊರಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋರಿ, ಕಸಿ ಸ್ವಲ್ಪ ಹುರಿದ್ಕೊಂಡು, ಅದನ್ನು ಭಾಳ ಬಾರಿ ಹಾಕೋದು ನೋಡ್ರಿ. ಈಗ ಒಂದು ಪರಾತ್ ತೊಗೊಂಡಿನಿ, ಪರಾತಿಗೆ ತುಪ್ಪನ ಹಚ್ಕೊಂಡು ತೊಗೊಳತ್ತೇನೆ ನೋಡ್ರಿ. ನಾನು ತುಪ್ಪ ಬದಲಿ ನೀವು ಎಣ್ಣೆನ ಹಚ್ಕೋಬೋದು ರೀ, ತುಪ್ಪನೇ ಹಚ್ಬೇಕಂತ ಏನಿಲ್ಲ. ತುಪ್ಪ ಹಚ್ಚೋದಿಂತ್ರ ಟೇಸ್ಟ್ ಹಾಕೋದು ಅನ್ನೋ ಸಲುವಾಗಿ ತುಪ್ಪ ಹಚ್ಚಿ ನೋಡ್ರಿ. ಇವಾಗ ಈ ಥರ ಒಂದು ಪರಾತಿಗೆ ಮತ್ತು ಒಂದು ದೊಡ್ಡ ತಾಟಿಗೆ ಈ ಥರ ಹಚ್ಕೊಂಡು ನೋಡ್ರಿ. ಈಗ 2 ಕಪ್ ಹೊರಗಡ್ಲೆ ತೊಗೊಂಡಲ್ಲ, 2 ಕಪ್ ನಾವು ಸಕ್ಕರೆನ ತೊಗೊಳತ್ತೀನಿ ನೋಡ್ರಿ. ಇಲ್ಲಿ ಪಾಕ ಮಾಡ್ಕೊಳಕ್ಕೆ 2 ಕಪ್ ಸಕ್ಕರೆಗೆ 1 ಕಪ್ ನೀರು ಹಾಕೊಳತ್ತೀನಿ ನೋಡ್ರಿ. ಫ್ರೆಂಡ್ಸ ನೆನಪಿರಲಿ, 2 ಕಪ್ ಹುರ್ಗಡ್ಲೆ ತೊಗೊಂಡೇವ್ರಿ, 2 ಕಪ್ ಸಕ್ಕರೆ ತೊಗೊಂಡೇವ್ರಿ, 1 ಕಪ್ ನೀರು ಹಾಕೊಳತ್ತೀನಿ ನೋಡ್ರಿ. ನೀರು ಇಷ್ಟೇ ನೋಡ್ರಿ, ಸಕ್ಕರೆ ಮುಣಗಿದ್ರೆ ಸಾಕು. ಸಕ್ಕರೆ ಮುಣಗಿ ಸ್ವಲ್ಪ ಮ್ಯಾ ಬಂದ್ರೆ ಸಾಕ್ರಿ, ಇಷ್ಟೇ. ಜಾಸ್ತಿ ಮತ್ತು ನೀರು ಹಾಕಿಬಿಟ್ರೆ ಮತ್ತು ಪಾಕ ಮಾಡುವಂಥದ್ದು ಗೊತ್ತಾಗಂಗಿಲ್ಲ ನಿಮಗೆ, ಮತ್ತು ಪಾಕ ಕೆಡುವಂಥ ಒಂದು ಸಾಧ್ಯತೆ ಇರ್ತದೆ. ಅದ್ರ ಸಲುವಾಗಿ ಈ ಥರ ಮಾಡ್ಕೊಳತ್ತೀನಿ ನೋಡ್ರಿ. ಇದು ಸ್ವಲ್ಪ ಪಾಕ ಕುದಿಲ್ರಿ. ಇದು ಕುದ್ದ ನಂತರ 2 ಎಳೆ ಪಾಕ ಬರ್ಬೇಕ್ರಿ. ಇದು ಮೇನಾಗಿ ರೆಸಿಪಿ ಚಂದ ಬರ್ಬೇಕಪ್ಪ ಅಂದ್ರೆ ಪಾಕನೇ ಭಾಳ ಮುಖ್ಯವಾದ ಒಂದು ದೊಡ್ಡ ಕಾರಣ ಐತೆ ನೋಡ್ರಿ. ಇದಕ್ಕೆ ಪಾಕ ಕರೆಕ್ಟ್ ಬತ್ತಂದ್ರೆ ಇದೇನು ಸಣ್ಣ ಮಕ್ಕಳು ಸುದಕ್ಕೆ ಮಾಡ್ಬೋದು ರೀ, ಆರಾಮಾಗಿ ಮಾಡ್ಬೋದು. ಇದು ಪಾಕ ಮಾತ್ರ ಕರೆಕ್ಟ್ ಬರ್ಬೇಕು ನೋಡ್ರಿ. ಇದು ಮತ್ತು ಕೆಲವೊಂದು ಕಡೆ ಕೆಲವ್ರ ಮನ್ಯಾಗ ಪಾಕ ಕರೆಕ್ಟ್ ಬರೋಂಗಿಲ್ಲ, ಮಾಡೋಕೆ ಬರೋಂಗಿಲ್ಲ ಅಂತಿರ್ತಿರಲ್ಲ. ಈಗ ಕರೆಕ್ಟಾಗಿ ಹೆಂಗೆ ಮಾಡ್ಬೇಕು ಅನ್ನೋ ತೋರ್ಸತ್ತೀನಿ ನೋಡ್ರಿ. ಪಾಕ ನಿಮಗೆ ಒಂದು ಪ್ಲೇಟ್ ಒಳಗೆ ನೀರು ತೊಗೋಬೇಕು. ಹಾಗೆ ಪಾಕ ಬಂತೋ ಇಲ್ಲ ತಂದು ನೀರೊಳಗೆ ಹಾಕೋತಾನೆ ಇರ್ಬೇಕ್ರಿ ನೀವು. ಅಂದ್ರೆ ನಿಮಗೆ ಗೊತ್ತಾಕ್ಕದ. ಅಂದ್ರೆ ನೀರೊಳಗೆ ಹಾಕಿದ್ರೆ ಹೆಂಗೆ ಗೊತ್ತಾಕದ್ರಿ ಅಂತ ನೀವು ಅನ್ಕೋತಿರ್ಬೇಕು. ನಾ ಹೇಳ್ತೀನಿ ನಿಮಗೆ ಕರೆಕ್ಟಾಗಿ. ಇವಾಗ ನೋಡ್ರಿ 1 ಎಳೆ ಪಾಕ ಬಂದು ಮತ್ತು ಸ್ವಲ್ಪ ಜಾಸ್ತಿ ಬರತ್ತದ ನೋಡ್ರಿ. ಇಲ್ಲಿ ನೀವು ಕೈಲೇ ಬೇಕಂದ್ರೆ ಕೈಲೇನೂ ಪಾಕ ಕರೆಕ್ಟಾಗಿ ಗೊತ್ತು ಮಾಡ್ಕೋಬೋದು. 2 ಎಳೆ ಪಾಕ ಬರ್ಬೇಕು ನೋಡ್ರಿ, 1 ಎಳೆ ಅಲ್ಲ 2 ಎಳೆ ಪಾಕ ಬರಬೇಕು. ಮತ್ತು ಒಂದು ಪ್ಲೇಟ್ ಒಳಗೆ ನೀರು ತೊಗೊಂಡು ಇಟ್ಕೋರಿ. ಮತ್ತು ಪ್ಲೇಟ್ ಒಳಗೆ ಇದು ಪಾಕನ ಈ ಥರ ಹಾಕಿ ನೋಡ್ರಿ. ನೀವು ಹಣೆ ಮೇಲೆ ಹಚ್ಕೋತಿಲ್ಲ ಟಿಕ್ಳ, ಆ ಥರ ರೌಂಡ್ ಬರ್ಬೇಕು ನೋಡ್ರಿ. ಇಲ್ಲಿ ಬಂದೈತೆ ನೋಡ್ರಿ. ಇವಾಗ ನೋಡ್ರಿ ಈ ಥರ ಅದು ಪಾಕನ ಜಾಯಿಂಟ್ ಮಾಡಿದಾಗ ಜಾಯಿಂಟ್ ಆಗ್ಬೇಕ್ರಿ. ಅದು ಎಲ್ಲ ಕಡೆ ಮಿಕ್ಸ್ ಆಗ್ಬಾರ್ದು. ಈಗ ಕರೆಕ್ಟ್ ಪಾಕ ಬಂದೈತಿ, ಗ್ಯಾಸ್ ಆಫ್ ಮಾಡ್ಕೋಬೇಕ್ರಿ. ಗ್ಯಾಸ್ ಚಾಲು ಇರಬಾರ್ದು ರೀ. ಗ್ಯಾಸ್ ಆಫ್ ಮಾಡ್ಕೊಂಡು ಮತ್ತು ನಿಮಗೆ ಬೇಕಂದ್ರೆ ಏಲಕ್ಕಿ ಪೌಡ್ರನ್ನ ನೀವು ಆ್ಯಡ್ ಮಾಡ್ಕೊಬೋದು. ನಿಮಗೆ ಏನೇನು ಇಷ್ಟ ಆಗ್ತದೆ ಅದು ಡ್ರೈ ಫ್ರೂಟ್ಸನ್ನು ಹಾಕೋಬೋದು, ಲಾಸ್ಟಿಗೆ ಹಾಕೋರಿ. ಏಲಕ್ಕಿ ಪೌಡ್ರ್ ಬೇಕಂದ್ರೆ ಹೀಗೆ ಹಾಕೋಬೋದು ನೋಡ್ರಿ ನೀವು. ಇವಾಗ ನೋಡ್ರಿ ಕರೆಕ್ಟ್ ಬಂದೈತಿ ನೋಡ್ರಿ, ಪಾಕ ಮಾತ್ರ ಕರೆಕ್ಟ್ ಬಂದೈತಿ. ಹೆಂಗಂದ್ರೆ ಒಟ್ಟು ರೌಂಡ್ ಬರಬೇಕು. ನೀರೊಳಗೆ ಹಾಕಿದ್ರೆ ರೌಂಡಾಗೆ ಬರಬೇಕು ಅದು, ಆವಾಗ ಕರೆಕ್ಟ್ ಬಂದದ ಅರ್ಥ. ಈ ತೆಳಗಳು ಇಸ್ಕೊಂಡಿ ನೋಡ್ರಿ. ಮತ್ತು ಈಗ ಪುಟಾಣಿ ಹಿಟ್ಟನ್ನು ಅದಕ್ಕೆ ಪಾಕಕ್ಕೆ ಹಾಕೊಳತ್ತೀನಿ. ಮತ್ತು ನಿಮಗೆ ಯಾರು ಹೆಲ್ಪ್ ಮಾಡೋರು ಅದಾರ ಮನ್ಯಾಗ, ಮತ್ತು 2 ಜನ ಮಾಡತ್ತಿರಪ್ಪ ಅಂತಂದ್ರೆ ಒಬ್ಬರು ಹಿಟ್ಟು ಹಾಕ್ರಿ, ಪುಟಾಣಿದು ಪುಡಿ ಹಾಕ್ರಿ, ಒಬ್ಬರು ಮಿಕ್ಸ್ ಮಾಡ್ಕೊತ ಬರ್ರಿ. ಇಲ್ಲ ಒಬ್ಬರೇ ಅದೇ ಅಂದ್ರೆ ಈ ಥರ ಒಂದೇ ಸಲ ಹಾಕೋರಿ. ಸ್ವಲ್ಪನೇ ಇಡ್ರಿ ಸೈಡಿಗೆ, ಯಾಕಂದ್ರೆ ಒಂದೊಂದು ಸಲ ಆಳಸತ್ತಿರ್ತದೆ, ಒಂದೊಂದು ಸಲ ಜಾಸ್ತಿ ಆಗ್ಬಿಡ್ತದೆ. ಅದರ ಸಲುವಾಗಿ ನಾನು ಇವಾಗ ನೋಡ್ರಿ ಇದು ಕರೆಕ್ಟಾಗಿ ಅಳತೆ ಪ್ರಕಾರನ ಮಾಡ್ಯಾವ ನಾವು. ಹೊಟ್ಟೆ ಕೆಡಂಗಿಲ್ಲ ರೀ. ಇದು ಭಾಳ ಮೃದುವಾಗಿ ಭಾಳ ಸಾಫ್ಟಾಗಿ ಬರ್ತದೆ ನೋಡ್ರಿ. ಇದು ಒಂಥರ ಮೈಸೂರು ಪಾಕ್ನು ಅಂತಾರೆ ಇದಕ್ಕೆ, ಪೇಡ್ಯಾನು ಅಂತಾರೆ, ಪುಟಾಣಿ ಹಿಟ್ಟಿನ ಕರ್ದಂಟು ಅಂತಾರೆ ನೋಡ್ರಿ. ಇದಕ್ಕೆ ಭಾಳ ಸಾಫ್ಟಾಗಿ ಭಾಳ ಮೃದುವಾಗಿ ಬಾಯಲ್ಲಿಟ್ಟರೆ ಕರಗುವಂಥ ಒಂದು ಸ್ವೀಟ್ ರೆಸಿಪಿ ನೋಡ್ರಿ ಇದು. ಇವಾಗ ನೋಡ್ರಿ ಸರಿಯಾಗಿದು ಮಿಕ್ಸ್ ಮಾಡ್ಕೋತ ಬರ್ಬೇಕು ರೀ. ಮತ್ತು ನೀವು ಪುಟಾಣಿ ಹಿಟ್ಟು ಹಾಕಿಬಿಟ್ಟಿಂದ ಭಾಳಾತಿಗೆ ಮಿಕ್ಸ್ ಮಾಡೋಕೆ ಹೋಗ್ಬೇಡ್ರಿ. ಸರಿಯಾಗಿ ಹಾಗೆ ಪಟ ಮಿಕ್ಸ್ ಮಾಡ್ಕೋತ ಬರ್ಬೇಕು ರೀ. ಅದು ಹಾಗೆ ಕೈ ಬಿಟ್ರಪ್ಪ ಅಂದ್ರೆ ಅದು ಸರಿ ಆಗಂಗಿಲ್ಲ. ಆ ಥರ ನೋಡ್ರಿ. ಇವಾಗ ಸರಿಯಾಗಿ ಹಾಗೆ ಮಿಕ್ಸ್ ಮಾಡ್ಕೋತ ಏನಿಲ್ಲ, ಇದು 5 ನಿಮಿಷನಾಗ ರೆಡಿ ಆಗುವಂಥ ಒಂದು ರೆಸಿಪಿ ಅದು ನೋಡ್ರಿ. ಏನೂ ಕಷ್ಟ ಇಲ್ಲ. ನೀವು ಒಂದು ಸಲ ಕಲ್ತು ಬಿಟ್ರಿ ಅಂದ್ರೆ ನೀವು ಬೇಕಂದ್ರೆ
ನೀವು ಬೇಕ್ರಿ ಹಾಕಿದ್ರೆ ನಿಮಗೆ ಹೆಲ್ಪ್ ಆಗ್ತದೆ. ನೀವು ಏನರ ಇದು ಬಿಸ್ನೆಸ್ನು ಮಾಡ್ಕೋಬೋದು ಈ ಥರ ಒಂದು. ನೋಡಿರಿ ಎಷ್ಟು ಮಸ್ತ್ ಬಂದದ ತಂದು. ಮತ್ತು ನಾವೇನು ಇನ್ನೊಂದು ಸ್ವಲ್ಪ ಇಟ್ಟಿದ್ದೇವಲ್ಲ ಪುಟಾಣಿ ಪುಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡೆ ನೋಡಿರಿ. ಯಾಕಂದ್ರೆ ಸ್ವಲ್ಪ ಆಳಸ್ ಅನ್ಸ್ಲತ್ತಿತ್ತು, ಅದ್ರ ಸಲುವಾಗಿ ನಾನು ಹಾಕೊಂಡೆ ನೋಡಿರಿ. ಮತ್ತು ಸೈಡಿಗೆ ಇಟ್ಕೊಂಡು ಬಿಡೋದಂದ್ರೆ ಏನು ಉಪಯೋಗಪ್ಪ ಅಂದ್ರೆ ಈ ಥರ ಅಳಸದ ಹಾಕೊಳಕ್ಕೆ ಬರ್ತದೆ. ಗಟ್ಟಿ ಐತಂದ್ರೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಈ ಥರ ಸ್ಟ್ರೆಚ್ಚರ್ ಬರ್ಬೇಕು ನೋಡಿರಿ. ಇದು ಬಂದೈತೆ ನೋಡಿರಿ, ಇದು ಕರೆಕ್ಟ್ ಬಂದೈತಿ. ಈಗೇನು ನಾವು ಪರಾತ ಅದಕ್ಕೆ ತುಪ್ಪ ಹಚ್ಕೊಂಡು ಇಟ್ಕೊಂಡಿದ್ದೇವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬರ್ರಿ. ಇವಾಗ ಫಾಸ್ಟಾಗಿ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ಇದು ಲಾಸ್ಟ್ ಟೈಮ್ಗೆ ನೋಡಿರಿ. ಇವಾಗ ಅದು ಹಾಕ್ಲತ್ತೀನಿ. ಅದು ಹಾಕೋತಾನೆ ಇದಕ್ಕೆ ಇಬ್ಬರು ಮಾಡೋರು ಇದ್ರಂದ್ರೆ ಭಾಳ ಹೆಲ್ಪ್ ಆಕ್ಕದ್ರಿ. ಒಬ್ಬರೇ ಅಂದ್ರೆ ಸ್ವಲ್ಪ ನಿಮ್ಮ ಫಸ್ಟ್ ಟೈಮ್ ಮಾಡತ್ತೀರ ಅಂದ್ರೆ ಈಜಿ ಅನ್ಸಂಗಿಲ್ಲ, ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ. ಈ ಥರ ನೋಡಿರಿ, ಈ ಪರಾತ ಈ ಥರ ಬಡಿಬೇಕು ನೋಡಿರಿ. ಇದು ಮತ್ತು ಬಡ್ದಾಗ ಅದು ಎಲ್ಲ ಕಡೆ ಸ್ಪ್ರೆಡ್ ಆಕ್ಕದ್ರಿ, ಎಲ್ಲ ಕಡೆ ಚೆಂದಾಗಿ ಕೂಡ್ತದೆ. ಮತ್ತು ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ. ಅದ್ರ ಸಲುವಾಗಿ ಇಬ್ಬರು ಇರ್ಬೇಕಂತ ಹೇಳಿದ್ರು ರೀ. ನೋಡಿ ಅಂದ್ಬಿಟ್ಟೈತಿ ಪರಾತ್ ನೋಡಿರಿ. ಪರಾತಾಗ ಈಗ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟೈತಿ ನೋಡಿರಿ. ಇವಾಗ ಬೊಗೋಣಿಗೆ ಸ್ವಲ್ಪ ಉಳಿದಿರ್ತದಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆಂದಾಗಿ ಎಲ್ಲ ಕಡೆ ಈಗ ತುಂಬ ಆಗ್ಬೇಕ್ರಿ. ಅದು ಭಾಳ ಮ್ಯಾಗ ಸಾಫ್ಟಾಗಿ ಆಗಬೇಕು, ಮಸ್ತ್ ಆಗಬೇಕು ಅಂದ್ರೆ ಭಾಳ ಗಟ್ಟಿಯಾಗಿ ಮಾಡ್ಕೊಬಾರ್ದ್ರಿ. ಮೇನಾಗಿ ಇದಕ್ಕೆ ಏನಂದ್ರೆ ಪಾಕ ಮಾಡುವಂಥ ವಿಧಾನನೇ ಭಾಳ ಕರೆಕ್ಟ್ ಇತ್ತಂದ್ರೆ ಎಲ್ಲ ಕರೆಕ್ಟ್ ಬರ್ತದೆ ನೋಡಿರಿ. ಇದಕ್ಕೆ ಪಾಕ ಏನರ ಕೆಟ್ಟಂದ್ರೆ ಈ ಸ್ವೀಟ್ ರೆಸಿಪಿನೂ ಕೆಟ್ಟು ಬಿಡ್ತದೆ ರೀ. ಈಗೇನು ನಾವು ಸ್ಟೆಪ್ಪಿಂಗ್ ರೆಡಿ ಮಾಡ್ಕೊಂಡಿದ್ದೇವಲ್ಲ, ಅದು ಕೊಬ್ಬರಿ ಮತ್ತು ಸೋಪ್ ಕಾಳು ಮತ್ತು ಸ್ವಲ್ಪ ಪುಟಾಣಿ ಅದು ಮ್ಯಾಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋ ಬರ್ರಿ. ಇವಾಗ ಮ್ಯಾಗ ಹಾಕ್ಕೊಳ್ತೀನಿ ನೋಡಿರಿ ಅದು ಸ್ಟೆಪ್ಪಿಂಗ. ಇವಾಗ ಇವು ಏನೂ ಬೇಡ, ಬರೀ ಪ್ಲೇನಾಗಿ ಮಾಡ್ತೀನಿ ಅಂದ್ರೆ ಬರೀ ಪ್ಲೇನಾಗಿನೂ ಮಾಡ್ಕೋಬೋದು. ಮತ್ತು ನಿಮ್ಗೆ ಡ್ರೈ ಫ್ರೂಟ್ಸ್ ಏನು ಇಷ್ಟ ಆಯ್ತು ಅಂದ್ರೆ ಡ್ರೈ ಫ್ರೂಟ್ಸು ಹಾಕೋರಿ. ನಿಮಗೆ ಏನೇನು ಇಷ್ಟ ಆಗ್ತದೆ ಅದೆಲ್ಲ ಹಾಕೊಂಡು ಮಾಡ್ಕೋಬೋದು ನೀವು, ಏನು ತೊಂದರೆ ಇಲ್ಲ. ಇವಾಗ ನೋಡಿರಿ, ಇದು ಸ್ವಲ್ಪ ಈ ಥರ ಬಿಸಿ ಇದ್ದಾಗನೇ ಹಾಕ್ಕೊಂಡು ಈ ಥರ ಮ್ಯಾಗ ಸ್ವಲ್ಪ ಅದಕ್ಕೆ ಪ್ರೆಶ್ ಮಾಡ್ಬೇಕು ನೋಡಿರಿ. ಯಾಕಂದ್ರೆ ಕೂಡ್ತದೆ ಅದು ಅದ್ರ ಮ್ಯಾಗ ಕುಂದಿರ್ತದೆ. ಅದ್ರ ಸಲುವಾಗಿ ಈಗ ಒಂದು ನಿಮಿಷದ ಕಾಲ ಅಥವಾ 2 ನಿಮಿಷದ ಕಾಲ ಇಟ್ಟೇ ಬಿಟ್ಟು, ಇನ್ನೂ ಭಾಳ ಆರಿರಲ್ಲ, ಸ್ವಲ್ಪ ಮೀಡಿಯಮ್ ಬಿಸಿ ಇರ್ತದೆ ನೋಡಿರಿ. ಅವಾಗ ಏನು ಮಾಡ್ಬೇಕಂದ್ರೆ ನೀವು ಈಗೇನು ಈರುಳ್ಳಿ ಟೊಮೊಟೊ ಕಟ್ ಮಾಡ್ತಿರಲ್ಲ ಆ ಒಂದು ಚಾಕು ತೊಗೊಂಡು ಇದು ಸರಿಯಾಗಿ ಕಟ್ ಮಾಡ್ಬೇಕು ನೋಡಿರಿ. ನಿಮಗೆ ಯಾವ ಥರ ಸೇಪ್ ಬೇಕು ಆ ಥರ ನೀವು ಕಟ್ ಮಾಡ್ಕೋಬೋದು ನೋಡಿರಿ. ಇದು ಈ ಕರದಂಟು ಸ್ವೀಟ್ ರೆಸಿಪಿ. ಇವಾಗ ಇದಕ್ಕೆ ನಿಮಗೆ ಎಂಥ ಸೇಪ್ ಬೇಕು ಆ ರೀತಿ ನೀವು ಕಟ್ ಮಾಡ್ಕೋಬೋದು ರೀ. ಇವಾಗ ಬೊಗೋಣಿಗೆ ಕೆಳಗೆಲ್ಲ ನಾವು ಪಾತ್ರೆಗೆ ಅಂಟಿರ್ತದಲ್ಲ ಅದನ್ನು ಸ್ವಲ್ಪ ತೊಗೊಂಡು ಈ ಥರ ನಾನು ಉಂಡೆನ ಕಟ್ಕೊಂಡೆ ನೋಡಿರಿ. ಯಾಕಂದರೆ ಅದ್ಯಾಕೆ ವೇಸ್ಟ್ ಮಾಡ್ಬೇಕು ನೋಡಿರಿ, ಇದನ್ನು ಭಾಳ ಬರಿ ಇರ್ತದೆ. ಅದಕ್ಕೆ ಅದ್ರ ಜೊತೆ ಹಾಕಿಬಿಟ್ರೆ ಅದು ಗಟ್ಟಿ ಆಗ್ಬಿಡ್ತದೆ ಅನ್ನೋ ಸಲುವಾಗಿ ನಾವು ಉಂಡೆ ಮಾಡ್ಕೊಂಡು ತೊಗೊಂಡು ಸೈಡಿಗೆ ಇಟ್ಟಿನಿ ರೀ. ಅದು ಇವಾಗ ನೋಡಿರಿ ಯಾವ ಸೇಪ್ ಒಳಗೆ ಬೇಕು ನೀವು ಆ ಥರ ನೀವು ಈ ಸ್ವೀಟ್ ರೆಸಿಪಿನ ನೀವು ಮಾಡ್ಕೋಬೋದು ನೋಡಿರಿ. ನಾ ಇಲ್ಲಿ ಚೌಕಾಕಾರದಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿರಿ. ನಿಮಗೆ ಯಾವ ರೀತಿ ಬೇಕೋ ಆ ಥರ ನೀವು ಸೇಪ್ನಾಗ ಕಟ್ ಮಾಡ್ಕೊಬೋದು ರೀ. ರೌಂಡಾಗ್ಯಾರೆ ಮಾಡ್ಕೊರಿ, ಶಂಕರಪಾಳ್ಯಾಗಪ್ಲೆರೆ ಮಾಡ್ಕೊರಿ, ಚೌಕಾಗೆ ಮಾಡ್ಕೊರಿ, ಹಂಗಾರೆ ಮಾಡ್ಕೊರಿ. ನಿಮಗೆ ಹೆಂಗೆ ಇಷ್ಟ ಬರ್ತದೆ ಆ ರೀತಿ ಮಾಡ್ಕೊಬೋದು ನೋಡಿರಿ. ಆದ್ರೆ ಮಾತ್ರ ನೆನಪಿರಲಿ, ಜಾಸ್ತಿ ಬಿಸಿನೂ ಇರಬಾರ್ದು, ಜಾಸ್ತಿ ಭಾಳ ತಣ್ಣಗಾಗಿರ್ಬಾರ್ದು. ಅವಾಗ ಕಟ್ ಮಾಡಬಾರ್ದು. ತಣ್ಣಗಾದಾಗ ಅತಿಯಾಗಿ ಹಾಕಾನೇ ಬಿಸಿ ಇದ್ದಾಗ ಕಟ್ ಮಾಡಬಾರ್ದು. ಮೀಡಿಯಮ್ ಇರ್ಬೇಕು ರೀ. ಒಂದು ಮೀಡಿಯಮ್ ಇದ್ದಾಗ ಕಟ್ ಮಾಡಿದ್ರೆ ಈ ಥರ ಚಂದ ಬರ್ತದೆ. ತೆಳಗೂ ಹತ್ಕೊಳ್ಳಂಗಿಲ್ಲ, ಮ್ಯಾಗೂ ಚಂದ ಬರ್ತದೆ. ಮತ್ತು ಭಾಳ ಬಿಸಿದಾಗ ಕಟ್ ಮಾಡಿಬಿಟ್ರೆ ಹಾಗೆ ಎಷ್ಟು ಭಾಳ ದಪ್ಪನೂ ಇಲ್ಲ, ಭಾಳ ತಿಳುವೂ ಇಲ್ಲ, ಒಂದು ಲೆವೆಲ್ದಾಗ ಕರೆಕ್ಟ್ ಬಂದೈತೆ ನೋಡಿರಿ. ಮತ್ತು ಇದೇ ರೀತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಅಲ್ಲೇ ಬಾಜು ಇರೋ ಬೆಲ್ ಆಪ್ಷನನ್ನು ಕ್ಲಿಕ್ ಮಾಡಿರಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನ ಫಸ್ಟ್ ನಿಮಗೆ ಬರ್ತದೆ ರೀ. ನೀವು ನೋಡ್ಬೋದು, ಟ್ರೈ ಮಾಡ್ಬೋದು ನೋಡಿರಿ. ಅದಕ್ಕೆ ಫಸ್ಟ್ ನೀವೇ ಬರ್ತದೆ ನೋಡಿ ಎಂಜಾಯ್ ಮಾಡ್ಬೋದು ನೋಡಿರಿ. ಇವಾಗ ಇದು ಸರಿಯಾಗಿ ಎಲ್ಲ ಕಟ್ ಮಾಡ್ಕೊಂಡೇವಲ್ಲ ನಾವೀಗ, ಅದು ಚಾಕುಲೇನೆ ಬಿಡಿಸ್ಕೊಂಡು ತೊಗೊಳ್ತೇನೆ ನೋಡಿರಿ. ಯಾಕಂದ್ರೆ ಸೇಪ್ ಕೆಟ್ಟಬಿಡ್ತದೆ, ಅದ್ರ ಸಲುವಾಗಿ ಈ ಥರ ತೊಗೊಂಡಿನಿ ನೋಡಿರಿ. ನೀವು ಬೇಡ ಅಂದರೆ ನೀವು ಅನ್ನ ಹಾಕ್ತಿರಲ್ಲ, ಕಡ್ಚಿಗೆ ಅಂತಿರಲ್ಲ, ಅದರಲ್ಲೇನೋ ತೊಗೊಬೋದು ನೋಡಿರಿ. ಎಷ್ಟು ಮೃದುವಾಗಿ, ಎಷ್ಟು ಸಾಫ್ಟಾಗಿ, ಎಷ್ಟು ಭಾಳ ಭಾರಿ ಬಂದವ ತಂದು ನೀವು ನೋಡ್ತಿರ್ಬೋದು. ಈಗ ಈ ಸ್ವೀಟ್ ರೆಸಿಪಿ ಅಂತೂ ಎಲ್ಲರಿಗೂ ಇಷ್ಟ ಆಗ್ತದೆ. ಒಂದು ಸಲ ನೀವು ಮಕ್ಳಿಗೆ ಮಾಡಿಕೊಟ್ಟು ನೋಡಿರಿ. ನೀವು ಮಕ್ಕಳು ಹೊರಗಿನ ಸ್ವೀಟೇ ಕೇಳಂಗಿಲ್ಲ, ಇದೇ ಕೇಳ್ತಾವೆ ಮಕ್ಕಳು. ಈ ಥರ ಮಾಡಿ ಮನ್ಯಾಗ ಇಟ್ಬಿಟ್ರೆ, ಸ್ಟೋರ್ ಮಾಡಿಬಿಟ್ರೆ ಒಂದು 15 ದಿನ ಆದರೂ ಇದಕ್ಕೆ ಏನೂ ಆಗಂಗಿಲ್ಲ ನೋಡಿರಿ. ಮಾಡ್ತದ ತಿಂದು ಏನೂ ತೊಂದರೆನೇ ಇಲ್ಲ, ಏನೂ ಕೆಡಂಗಿಲ್ಲ, ಏನೂ ಇಲ್ಲ. ನೀವು ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಂಡು ತಿನ್ಬೋದು ನೋಡಿರಿ. ನಿಮಗೂ ಕಲ್ತಂಗೂ ಆಗ್ತದ ಮತ್ತು ಮನೆಯವರಿಗೆ ಖುಷಿ ಆಗ್ತದೆ ನೋಡಿರಿ. ಮತ್ತು ಇದೇ ಥರ ಈಜಿ ರೆಸಿಪಿಗಾಗಿ ನನ್ನ ಚಾನಲ್ನ ಪಟ್ಟನೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಸಬ್ಸ್ಕ್ರೈಬ್ ಮಾಡೋದಂದ್ರೆ ನನಗೂ ಖುಷಿ ಆಗ್ತದೆ ನೋಡಿರಿ. ಮತ್ತು ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ.
ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿರಿ. ಇದೇ ಥರ ಈಜಿ ರೆಸಿಪಿ ಒಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಕೀಪ್ ವಾಚ್. ಬಾಯ್ ಫ್ರೆಂಡ್ಸ್.